ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ದರ್ಶನ್ ಅವರು ಜೈಲಿಗೆ ಹೋಗಿರೋದನ್ನ ನೋಡಿ ಇವ್ರಿಗೂ ಕೂಡ ಖುಷಿ ಆಗ್ಬೋದು. ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಷ್ಟೋ ಜನ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ಅಂತಂದರೆ ಇವರಂತೂ ನಮ್ಮ ಕರ್ನಾಟಕದ JDS ಸಂಸ್ಥಾಪಕರು ಅಂತ ಹೇಳ್ಬೋದು. ಸಂಸ್ಥಾಪಕರು ಅಂತ ಬಂದರೆ ದೇವೇಗೌಡರೇ, ಆದರೆ ಅವ್ರ ಮಗ ಮಾಜಿ CM ಕುಮಾರಸ್ವಾಮಿ ಅಂತ ನಾವು ಹೇಳ್ಬೋದು. ಬಟ್ ಯಾಕೆ ದರ್ಶನ್ ಅವ್ರ ಮೇಲೆ ಕೋಪ ಇದೆ ಅಂತಂದಕ್ಕಂಥದ್ದು ಮೊದಲೇ ಹೇಳ್ಬಿಡ್ತೀನಿ ನೋಡಿ. ಯಾಕೆ ಅಂತಂದರೆ ಹಿಂದೆ ಲೋಕಸಭಾ ಎಲೆಕ್ಷನ್ ನಡೆದಿತ್ತು 2021 ಚುನಾವಣೆಯಲ್ಲಿ. ತುಂಬ ಕಡಿಮೆ ಮತಗಳ ಅಂತರದಿಂದ ತುಂಬ ಸೋತಿದ್ರು. ಯಾಕೆಂದರೆ ದರ್ಶನ್ ಅವರ ಒಂದು ಪ್ರಚಾರದಿಂದ ಮಂಡ್ಯದಲ್ಲಿ ಸುಮಲತಾ ಅವರು ಗೆದ್ದಿದ್ರು. ಸುಮಲತಾ ಮೇಡಮ್ ಅವರು ಗೆದ್ದಿರೋದ್ರಿಂದ ಇವರು ತುಂಬ JDS ಪಕ್ಷ ತುಂಬ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ರು. ಮಂಡ್ಯದಲ್ಲಿ JDS ಪಕ್ಷ ಬಿಟ್ಟರೆ ಬೇರೆ ಇನ್ಯಾವುದು ಬರ್ತಿರ್ಲಿಲ್ಲ. BJP ಕಾಂಗ್ರೆಸ್ ಯಾವುದು ಬರ್ತಿರ್ಲಿಲ್ಲ ಮಂಡ್ಯದಲ್ಲಿ. ಆದ್ದರಿಂದ ತುಂಬ ಎಷ್ಟೋ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿರೋದ್ರಿಂದ ಕೋಪ ಇರ್ಬೋದು. ಅವ್ರಿಗೂ ಕೂಡ ಒಂದು ಬೇಜಾರಾಗುತ್ತೆ, ಖುಷಿ ಆಗುತ್ತೆ ಮಾತ್ರ ದರ್ಶನ್ ಸರ್ ಜೈಲಿಗೆ ಹೋಗಿರೋದ್ರಿಂದ. ಯಾಕೆಂದರೆ ದರ್ಶನ್ ಸರ್ ಒಂದು ಪ್ರಚಾರ ಆಗಿತ್ತು ಮಂಡ್ಯದಲ್ಲಿ ಎಲೆಕ್ಷನ್ ಟೈಮಲ್ಲಿ. ಅಂತಂದರೆ ನಿಮಗೂ ಕೂಡ ಎಲೆಕ್ಷನ್ ಟೈಮ್ ಅಂದರೆ ಗೊತ್ತಿರುತ್ತೆ. ಕೆಲವು ರಾಜಕಾರಣಿಗಳು, ಸಿನಿಮಾ ಹೀರೋಗಳು ಏನಾದರೂ ಬಂದರೆ ಪ್ರಚಾರಕ್ಕೆ ಕೆಲವರೆಲ್ಲ ದುಡ್ಡು ಕೊಟ್ಟು ಸಿನಿಮಾ ಹೀರೋಗಳನ್ನ ತೊಗೊಂಡು ಪ್ರಚಾರ ಮಾಡಿಸ್ತಾರೆ. ಅದೆಲ್ಲ ಬೇರೆ ರೀತಿ. ಆದರೆ ದರ್ಶನ್ ಸರ್ ಅಂತೂ ಸುಮಲತಾ ಅಮ್ಮನ ಪರ ಬಂದಿದ್ದರು. ಸುಮಲತಾ ಅಮ್ಮನ ಪರ ಬಂದಾಗ ಯಾಕೆಂದರೆ ದರ್ಶನ್ ಸರ್ ಬಂದಿದ್ದ ಒಂದು ಉದ್ದೇಶ ಏನಂತಂದರೆ ಎಲೆಕ್ಷನ್ ಪ್ರಚಾರ ಮಾಡಬೇಕು ಅಂತಲ್ಲ. ಅಲ್ಲಿ ಅಂಬರೀಷ್ ಸರ್ ಕೂಡ ಅದೇ ಟೈಮ್ಗೆ ತೀರ್ಕೊಂಡಿರ್ತಾರೆ. ಅಂಬರೀಷ್ ಬದಲು ನಾವು ಸುಮಲತಾ ಅಮ್ಮ ಎಲೆಕ್ಷನ್ಗೆ ನಿಂತ್ಕೋಬೇಕಲ್ಲ ಅಂತ ಬರ್ತಾರೆ ಅಷ್ಟೇ. ಮತ್ತು ಇನ್ನೊಂದಷ್ಟು ವಿಚಾರ ತಿಳಿಬೇಕಂದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸದಾ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನೋಡಿ ಮುಂದೆ ಹೇಗಾಗುತ್ತೆ ಅಂದರೆ ಎಲೆಕ್ಷನ್ ಟೈಮು ದರ್ಶನ್ ಸರ್ ಅಂತೂ ಈ ಪ್ರಚಾರದಲ್ಲಿ ತುಂಬ ತೊಡಗ್ತಾರೆ. ಅಂದರೆ 2021 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಂತೂ ತುಂಬ ಭರ್ಜರಿ ಗೆಲುವನ್ನು ಸಾಧಿಸ್ತಾರೆ. ಯಾಕೆಂದರೆ ಈ ಗೆಲುವಿಗೆ ಕಾರಣವೇ ಸುಮಲತಾ ಮೇಡಮ್. ನೋಡಿ, ಸುಮಲತಾ ಮೇಡಮ್ ಆ ಟೈಮಲ್ಲಿ ಅಂಬರೀಷ್ ಸರ್ನು ಕೂಡ ತುಂಬ ಕಳ್ಕೊಂಬಿಟ್ಟಿರ್ತಾರೆ. ದೊಡ್ಡ ಫೀಲಿಂಗಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಅವ್ರ ಮಗ ಬಿಟ್ಟರೆ ಇನ್ಯಾರೂ ಇಲ್ಲ. ದರ್ಶನ್ ಸರ್ ಅಂತೂ ಆ ಟೈಮಲ್ಲಿ ಬಂದು ಹೆಲ್ಪ್ ಮಾಡಿದ್ರು, ಒಂದು ಸಹಾಯ ಮಾಡಿದ್ರು ಅಂತಂದ್ರು ಕೇಳ್ಬೋದು. ಬಟ್ ಅಂದರೆ ಈಗ ದರ್ಶನ್ ಸರ್ ಜೈಲಿಗೆ ಹೋಗಿರೋದ್ರಿಂದ ಈಗ ನೋಡಿ ಅವ್ರನ್ನ ಒಂದು ಕರೆಕ್ಟಾಗಿ ಏನೋ ಮಾತಾಡ್ಸೋಕ್ಕೂ ಕೂಡ ಬರ್ತಾಯಿಲ್ಲ ಸುಮಲತಾ ಮೇಡಮ್ ಅಂತ ಕೂಡ ಎಷ್ಟೋ ಜನ ಕಾಮೆಂಟ್ ಮಾಡ್ತಾಯಿದ್ದೀರಾ. ಬಟ್ ಅಂದರೆ ಅದೆಲ್ಲ ಇದ್ದೇ ಇರುತ್ತೆ ನೋಡಿ. ಫೀಡ್ಬ್ಯಾಕ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ದರ್ಶನ್ ಸರ್ ಅಂತೂ ಹಿಂದೆ ಎಲ್ಲ ಸುಮಲತಾ ಮೇಡಮ್ಗೆ ಅಷ್ಟು ಸಹಾಯ ಮಾಡಿದ್ದಾರೆ, ತುಂಬ ಇಲ್ಲ ಅಂತಲ್ಲ. ಆದರೆ ಅದಕ್ಕೆಲ್ಲ ಒಂದು ನಾವು ಋಣಿಯಾಗಿರಲೇಬೇಕು. ಎಷ್ಟೋ ಜನ ಈಗ ನೋಡಿ ಧನ್ವೀರ್ ಅವರಂತೂ ಎದ್ದು ಬಿದ್ದು ದರ್ಶನ್ ಸರ್ ಜೊತೆನೇ ಓಡ್ತಾರೆ, ಅವ್ರ ಹತ್ರನೇ ಇರ್ತಾರೆ, ಕಾಯ್ಕೊಂಡಿದ್ದಾರೆ ಅಲ್ಲೇ ಯಾವಾಗ ರಿಲೀಸ್ ಆಗ್ತಾರೋ ಅಂತ ಕಾಯ್ತಾ ಇದ್ದಾರೆ. ಅದೇ ರೀತಿ ಸುಮಲತಾ ಮೇಡಮ್ ಏನಾದರೂ ರಾಜಕೀಯದಲ್ಲಿ ಏನಾದರೂ ಬ್ಯುಸಿ ಆಗಿಬಿಟ್ರ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ ರಾಜಕೀಯ ಅಂತ ಬಂದಾಗ ಎಲೆಕ್ಷನ್ ಟೈಮಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ಎಲೆಕ್ಷನ್ ಅಂತ ಬಂದರೆ ಆ ಎಲೆಕ್ಷನಲ್ಲಿ ಬ್ಯುಸಿ ಆಗಿಬಿಟ್ರೆ ಸಾಕು, ಏನೋ ಒಂದು ನಮಗೆ ಬ್ಯುಸಿ ಒಂದು ಪರ್ಸನ್ ಆಗಿಬಿಟ್ರೆ ನಾವು ಅದು ಅಷ್ಟು ಈಸಿ ಅಲ್ಲ. ಯಾಕೆಂತಂದರೆ ಈ ಕಡೆನೂ ಟೈಮ್ ಕೊಡಬೇಕು, ಆ ಕಡೆನೂ ಟೈಮ್ ಕೊಡಬೇಕು ಅಂದರೆ ತುಂಬ ಕಷ್ಟ ಇದೆ. ನೋಡಿ ಎಷ್ಟೋ ಜನ ನಾವು ರಾಜಕೀಯದಲ್ಲಿ ಹೋಗಿ ಅಲ್ಲಿ ಒಂದು ಏನಾದರೂ ಕೈವಾಡವನ್ನು ಸೃಷ್ಟಿ ಮಾಡಿ ಅವ್ರನ್ನ ಹೊರಗೆ ತರ್ಬೋದಾ ದರ್ಶನ್ ಅವರ ಅಂತ ಕೂಡ ನಿಮಗೂ ಕೂಡ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ. ಈಗ ಸುಮಲತಾ ಮೇಡಮ್ ಹೆಂಗಿದ್ರು ಕೂಡ ಹಿಂದೆ ಎಲ್ಲ ರಾಜಕೀಯದಲ್ಲಿ ಗೆದ್ದಿದ್ದವರು, ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ರು. ಅವ್ರು ಗೆದ್ದಿದ ಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತದು ನೋಡಿ. ಆ ಸದ್ದು ಯಾಕೆಂದರೆ ಒಂದು ಪಕ್ಷ ಇಲ್ಲ, ಒಂದು ಯಾವುದು ಪಕ್ಷವೂ ಇಲ್ಲ, ಯಾವ ಪಕ್ಷದ ಹತ್ರ ಹೋಗಿ ಭಿಕ್ಷೆ ಬೇಡಿದ್ದ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದುಬಿಟ್ರು ಅಂತಂದರೆ ಅದು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಅದು ದರ್ಶನ್ ಸರ ಒಂದು ಎಂಟ್ರಿ ಆ ರೀತಿ ಇತ್ತು. ನಾವು ಒಂದು ಎಂಟ್ರಿ ಅಂತಂದರೆ ನಾವು ಅನುಭವ, ಎಕ್ಸ್ಪೀರಿಯೆನ್ಸ್ ಅಂತ ನಾವೇನು ಕರಿತೀವಲ್ಲ ಸಿನಿಮಾದಲ್ಲಿ ಆಗುತ್ತಂಥ ಒಂದು ಸ್ಟಾರ್ನ ಭರ್ಜರಿ ಜಯ ಅಂತ ನಾವೇನು ಕರಿತೀವಲ್ಲ, ಹಿಂದೆ ಗೆದ್ದಿರ್ತಕ್ಕಂಥದ್ದು ಅದು ಮುಂದೆ ರಾಜಕೀಯದಲ್ಲೂ ಕೂಡ ಅದೇ ಬೆಂಬಲ ಕೊಡ್ತು ನೋಡಿ. ಸುಮಲತಾ ಮೇಡಮ್ಗಂತೂ ಅದೇ ಕೂಡ ಹೊರ ಆಗೋಯ್ತು. ಯಾಕೆಂತಂದರೆ ಹೋಗ್ತಾ ಹೇಗಿತ್ತು ಅಂದರೆ ಇದು ಹಿಂದೆ ಎಲ್ಲ ನೀವು ನೋಡ್ತಾ ಇದ್ದರೆ ಹೀಗೇ ಇರುತ್ತಾ ರಾಜಕೀಯ ಅಂತ ಕೂಡ ನೀವು ಕೇಳ್ಬೋದು. ನೆಕ್ಸ್ಟ್ ಮುಂದೆ ಸಿನಿಮಾ ಸ್ಟಾರ್ಗಳೆಲ್ಲ ಇದೇ ರೀತಿ ಬಂದುಬಿಟ್ರೆ ಏನು ಮುಂದೆ ಎಲ್ಲಿಗೆ ಹೋಗ್ಬೋದು ರಾಜಕೀಯ ಅಂದರೆ ರಾಜಕೀಯದಲ್ಲಿ ಈ JDS ಕಾಂಗ್ರೆಸ್ BJP ಪಕ್ಷ ಬಿಟ್ಟು ಬೇರೆ ಇನ್ಯಾವುದಾರ ಒಂದು ಹೊಸ ಪಕ್ಷನೇ ಕಟ್ಬಿಟ್ರೆ ಈಗ ನೋಡಿ ಆಲ್ಮೋಸ್ಟ್ ಸದ್ದಾಗ್ತಾ ಇರುವಂಥ ಒಂದು ವಿಷಯ ಅಂದರೆ KRS ಪಕ್ಷ. ಇದೆಲ್ಲ ನೀವು ನೋಡಿರ್ತೀರ. KRS ಪಕ್ಷ ಇದೇ ರೀತಿ ಸದ್ದಾಗ್ತಾ ಇದೆ. ಆದರೂ ಕೂಡ KRS ಪಕ್ಷದಲ್ಲೂ ಕೂಡ ಯಾರಾದರೂ ಈ ರೀತಿ ಸಿನಿಮಾ ಪ್ರಚಾರದವರು ಏನಾದ್ರು ಬಂದುಬಿಟ್ರೆ ಗೆಲ್ಲಬೋದೇನೋ ಅಂತ ಕೂಡ ನಿಮಗೂ ಅನ್ನಿಸ್ಬೋದು ಎಷ್ಟೋ ಜನ. ಆದರೂ ಕೂಡ ರವಿಕೃಷ್ಣ ರೆಡ್ಡಿಯವರು ಆ ರೀತಿ ಟ್ರೈ ಮಾಡಿದ್ರಾಗುತ್ತೆ. ನೋಡೋಣ ಮುಂದೆ ಏನಾಗ್ತಾರೆ, ಭರ್ಜರಿ ಜಯವನ್ನು ಗೆಲ್ಲಿಸ್ತಾರಾ ಇಲ್ಲ ಬೇರೆ ಇನ್ನೇನಾಗ್ತಾರೆ ನೋಡೋಣ. ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರಂತೂ ಹಿಂದೆ ಸೋತಿದ್ದಕ್ಕೆ ತುಂಬ ನೊಂದ್ಕೊಂಡಿದ್ರು, ತುಂಬ ಬೇಜಾರಾಗಿದ್ದರು.
ಏಕೆಂತಂದರೆ ಎಲೆಕ್ಷನ್ನಲ್ಲಂತೂ ಒಬ್ಬರು ಲೇಡೀಸ್ ಕ್ಯಾಂಡಿಡೇಟ್ ನಿಂತಾಗ ನನಗೆ ತುಂಬ ಸೋತೋದ್ನಲ್ಲ ಅಂತ ತುಂಬ ಅಂದರೆ ಅವ್ರ ಪಕ್ಷ JDS ಪಕ್ಷ ಅಂತ ಸೋತೋಯ್ತಲ್ಲ ಅಂತ ಕೂಡ ತುಂಬ ಬೇಜಾರಾಗಿದ್ದರು. ಆಲ್ಮೋಸ್ಟು JDS ಪಕ್ಷದ ಅಭ್ಯರ್ಥಿಗಳು ಅಂತ ನಾವೇನು ಕರಿತೀವಿ ಇನ್ನೂ ತುಂಬ ಇದ್ದಾರೆ MLA ಅಭ್ಯರ್ಥಿಗಳು. CS ಪುಟ್ಟರಾಜು ಬರ್ತಾರೆ ಆ ಕಡೆ, ಇನ್ನು ತುಂಬ ನಮ್ಮ ಮಂಡ್ಯದಲ್ಲಂತಲ್ಲ JDS ಅಭ್ಯರ್ಥಿಗಳು ಆಲ್ಮೋಸ್ಟು ತುಂಬ ಎಷ್ಟೆಷ್ಟೋ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ಗೆ ಬೇಜಾರಾಗಿತ್ತು ಕುಮಾರಸ್ವಾಮಿ ಅವರ ಈ ದೃಶ್ಯ ನಾವೇನು ಅಂತೀವಿ. ಯಾಕೆಂತಂದರೆ ಆ ಟೈಮಲ್ಲಿ ಮಂಡ್ಯ ಎಲೆಕ್ಷನಲ್ಲಂತೂ ಭರ್ಜರಿ ಜಯ ಸುಮಲತಾ ಅವ್ರದ್ದೇ ಆಗಿತ್ತು. ಈ ಟೈಮಲ್ಲಂತೂ ಎಲೆಕ್ಷನಲ್ಲಿ ಈಗ ನೋಡಿ ನಿಮಗೆ ಗೊತ್ತಿರುತ್ತೆ, ಒಂದು ಎಲೆಕ್ಷನಲ್ಲಿ ಮನೆಗೆ ಓಟನ್ನು ಕೊಡಬೇಕಂತಂದರೆ ಇಷ್ಟು ದುಡ್ಡು ಕೊಡಲೇಬೇಕು. ಅವರು ದುಡ್ಡು ಕೊಡಲಿಲ್ಲ ಅಂದರೆ ಓಟ್ ಹಾಕಲ್ಲ. ಆದರೆ ಇವರು ದುಡ್ಡು ಕೊಟ್ಟರೋ ಇಲ್ವೋ, ಆದರೆ ಒಂದು ಪ್ರಚಾರದ ಮೂಲಕನೇ ಜನಗಳ ಮನ್ನಣೆಯನ್ನು ಗಳಿಸ್ಬಿಟ್ರು. ಅಂದರೆ ನೋಡಿ, ಒಂದು ಜನಗಳ ಬೆಂಬಲ ಯಾವ ರೀತಿ ಇತ್ತು ಅಂತಂದರೆ, ಇವರ ಒಂದು ಪ್ರಚಾರ ಇಲ್ಲ ಅಂತಂದರೆ ಅವ್ರು ಗೆಲ್ತಿರ್ಲಿಲ್ಲ ಬಿಡಿ. ಒಂದು ಪ್ರಚಾರ ಮತ್ತು ಅಂಬಿ ಸರ್ ತೀರೋಗಿರತಕ್ಕಂಥ ಒಂದು ವಯಸ್ಸು ತೀರೋಗಿದ್ದಿದ್ದು ಆ ಟೈಮಲ್ಲೇ ಅವ್ರಿಗೆ ಒಂದು ದೊಡ್ಡ ಜಯ ಸಿಕ್ಬಿಡ್ತು. ಅದರಿಂದ ಇವಾಗಲೂ ಕೂಡ ಅಷ್ಟೇ, ಸಿನಿಮಾದಲ್ಲಂತಲ್ಲ ಎಲ್ಲೇ ಏನೇ ಒಂದು ಸಾಧನೆಯನ್ನು ಮಾಡಿ ಅಭಿಮಾನಿಗಳನ್ನ ಗಳಿಸ್ಕೊಂಡ್ರೆ ಮುಂದೆ ನಮಗೆ ಹೋಗ್ತಾ ಅವರು ದೊಡ್ಡ ಮಟ್ಟದಲ್ಲಿ ಉಪಯೋಗ ಇದ್ದೇ ಇದೆ. ಎಲ್ಲರೂ ಅಷ್ಟೇ, ದರ್ಶನ್ ಸರ್ ಅಭಿಮಾನಿಗಳು ಆವತ್ತು ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ರಿಂದ ಇವತ್ತು ಅಷ್ಟೇ ಸುಮಲತಾ ಮೇಡಮ್ ಅವ್ರು ಇವತ್ತು ಅಷ್ಟೇ ತುಂಬ ಖುಷಿ ಪಡ್ತಾರೆ. ಖುಷಿ ಪಡಬೇಕು. ಖುಷಿ ಮಾತ್ರ ಅಲ್ಲ, ಈಗಲೂ ಕೂಡ ದರ್ಶನ್ ಸರ್ ಮಾಡಿದ ಸಹಾಯವನ್ನು ಮರಿಬಾರ್ದು. ಅಂಥ ಒಂದು ಸಹಾಯವನ್ನು ಮರೆತರೆ ನೋಡಿ, ಈಗ ಅವತ್ತು ಕೂಡ ನೀವು ನೋಡಿರ್ತೀರ, ದರ್ಶನ್ ಸರ್ ಹಿಂದೆ ಎಲ್ಲ ಸುಮಲತಾ ಮೇಡಮ್ನ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಸುದ್ದಿ ಕೂಡ ವೈರಲ್ ಆಗಿತ್ತು. ಅನ್ಫಾಲೋ ಯಾಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ವಿಷಯ ತಿಳಿದು ಬರಲಿಲ್ಲ. ಯಾಕೆ ಅನ್ಫಾಲೋ ಮಾಡಿರ್ತಾರೆ ಅಂದರೆ ಏನಾದರೂ ಒಂದು ಅವ್ರದ್ದೇ ಆದ ಒಂದು ಪರ್ಸ್ನಲ್ ಇಶ್ಯೂ ಇರುತ್ತೆ, ಅದು ಅಷ್ಟೇ, ಬೇರೆ ಏನೇನಿಲ್ಲ. ಅವ್ರದ್ದೇ ಒಂದು ಪರ್ಸ್ನಲ್ ಇಶ್ಯೂಗೆ ನಾವು ಅದಕ್ಕೆಲ್ಲ ಇನ್ನೂ ಬೆಂಬಲ ಕೊಟ್ಟರೆ ಆಗಲ್ಲ. ಅದನ್ನೆಲ್ಲ ಮಾತಾಡ್ತಾ ಹೋದರೆ ಇನ್ನೂ ಮಾತಾಡೋಕ್ಕಾಗಲ್ಲ. ಈಗ ನೋಡಿ, ನಿಖಿಲ್ ಕುಮಾರಸ್ವಾಮಿ ಇರೋದು ತುಂಬ ದೊಡ್ಡ ಮಟ್ಟದ ಅದನ್ನೇ ಸೋಲನ್ನು ಅನುಭವಿಸಿರೋದ್ರಿಂದ ಅವರು ಕೂಡ ತುಂಬ ನೊಂದ್ಕೊಂಡಿದ್ರು. ಈ ರೀತಿ ಏನೋ ಪಕ್ಷದ ಅಭ್ಯರ್ಥಿಯಾಗಿ ನಿಂತ್ಕೊಂಡು JDS ಪಕ್ಷದ ಅಭ್ಯರ್ಥಿಯಾಗಿ ಈ ರೀತಿ ಒಬ್ಬರು ಹೆಣ್ಣಿನ ಕೈ ಕೆಳಗಡೆ ಸೋತೋದ್ನಲ್ಲ ಅಂತ ಕೂಡ ಅವ್ರಿಗೂ ಕೂಡ ಅವಮಾನ ಆಗಿತ್ತು. ಅವಮಾನ ಅಂದರೆ ನೋಡಿ, ಪಕ್ಷ ಅಂತ ಬಂದರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಕೂಡ ಅವಮಾನ ಇದ್ದಿದ್ದೆ. ಅವಮಾನನೂ ಇರುತ್ತೆ, ಸನ್ಮಾನನೂ ಇರುತ್ತೆ. ಜನಗಳು ಕೂಡ ಎಷ್ಟೋ ಜನ ಕೂಗ್ತಾರೆ, ಎಷ್ಟೋ ಜನ ಬೀಳ್ತಾರೆ. ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಕಾಲ ಅಂತಕ್ಕಂಥದ್ದು ಎಲ್ಲರೂ ಕೂಡ ಹೀಗೇ ಇರಲ್ಲ, ಮುಂದೆ ಹೋಗ್ತಾ ಬದಲಾಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ನೋಡಿ, ದರ್ಶನ್ ಸರ್ ಆವತ್ತಿನ ಬೆಂಬಲ ಹೇಗಿತ್ತು ಅಂತಂದರೆ, ಆ ಜೊತೆಗೆ ಯಶ್ ಅವರು ನೋಡಿ, ಜೋಡೆತ್ತುಗಳು ಅಂತ ನಾವೇನು ಕರಿತಿದ್ದೋ ಆ ಟೈಮಲ್ಲಿ ಯಶ್ ಕೂಡ ಬಂದು ಹೆಲ್ಪ್ ಮಾಡಿದರು. ನಾವು ನಮ್ಮ ಅಮ್ಮನ ಪರ ಬಂದಿದ್ದೀವಿ, ನಾವು ಯಾವುದೇ ರಾಜಕೀಯ ಪಕ್ಷದವರು ಕೂತ್ಕೊಂಡು ದುಡ್ಡು ಮಾಡ್ತಾರಲ್ಲ ಆ ರೀತಿ ಕೊಳ್ಳೆ ಹೊಡೆದು ದುಡ್ಡು ಮಾಡಲ್ಲ, ಆ ಥರ ಎಲ್ಲ ತುಂಬ ಭರ್ಜರಿಯಾಗಿ ಯಶ್ ಅವರು ಕೂಡ ತುಂಬ ಪ್ರಚಾರ ಕೊಟ್ಟಿದ್ದರು. ಅದೆಲ್ಲ ನೀವು ನೋಡಿರ್ತೀರ ಹಿಂದೆ ಎಲ್ಲ ಒಂದು 5 ವರ್ಷದ ಎಲೆಕ್ಷನ್ ಪ್ರಚಾರ. ಬಟ್ ಆದರೂ ಕೂಡ ಅದೆಲ್ಲ ನಾವು ಹೇಳ್ತಾ ಹೋದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೇಳ್ಬೋದು. ಏಕೆಂದರೆ ಇದೆಲ್ಲ ಒಂದು ಸುದ್ದಿ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನೇನಂದ್ರೆ. ನೋಡಿ, ಎಲೆಕ್ಷನ್ ಪವರ್ ಅಂದರೆ ಒಂದು ಸಿನಿಮಾ ಪವರ್ ಅಷ್ಟೊಂದು ಇದೆಯಾ ಎಲೆಕ್ಷನ್ಗಿಂತ. ಎಲೆಕ್ಷನ್ಲಿ ನಾವು ಗೆಲ್ಲಬೇಕು ಅಂದರೆ ಓಟ್ ಹಾಕ್ಸ್ಕೊಂಡು ಸಿನಿಮಾದಲ್ಲಿ ಫಸ್ಟು ನಾವು ಅಭಿಮಾನಿಗಳನ್ನ ಗಳಿಸ್ಬೇಕಂತಕ್ಕಂಥದ್ದು ನಿಜಕ್ಕೂ ಒಂದು ದೊಡ್ಡ ಅದ್ಭುತನೇ. ಯಾಕೆಂದರೆ ಸಿನಿಮಾದಲ್ಲಿ ನಾವು ಅಭಿಮಾನಿಗಳನ್ನ ಗಳಿಸ್ಕೊಂಡ್ಬಿಟ್ರೆ ಈಗ ಮುಂದೆ ಅವರು ನಮಗೆ ತುಂಬ ಬೇಕಾಗ್ತಾರೆ. ಎಲೆಕ್ಷನ್ ಮಾತ್ರ ಅಲ್ಲ, ಪ್ರತಿಯೊಂದಕ್ಕೂ ಬೇಕಾಗ್ತಾರೆ ಅಂತಕ್ಕಂಥದ್ದು ಇದೊಂದು ಉದಾಹರಣೆ. ಯಾಕೆಂತಂದರೆ ಇದನ್ನು ನೋಡೇ ತಿಳ್ಕೊಬೋದು ನಾವು, ಸುಮಲತಾ ಮೇಡಮ್ ಯಾವ ರೀತಿ ಗೆದ್ದಿದ್ರು, ಜಯ ಮನ್ನಣೆ ಗಳಿಸಿದ್ರು ಅಂತ ಇದನ್ನ ನೋಡೇ ತಿಳ್ಕೊಳ್ಳೋದು ತುಂಬ ಒಳ್ಳೆಯದೇ. ನಿಜಕ್ಕೂ ಇದು ಕೂಡ ಒಂದು ವಿಡಿಯೋ ಮಾಡಿದ ಉದ್ದೇಶ ಇದೇನೆ.